ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಸ್ ಆರ್ ಅಂಜನಪ್ಪ, ದಾವಣಗೆರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ಸಹಪ್ರಾಧ್ಯಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾನು ರಾಜ್ಯದ ವಿವಿಧ ವಿಶ್ವವಿದ್ಯಾನಿಲಯಗಳಲ್ಲಿ ಸ್ನಾತಕ ಪೂರ್ವ ಮತ್ತು ಸ್ನಾತಕೋತ್ತರ ಪದವಿಗಳಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಐಚ್ಛಿಕವಾಗಿ ತೆಗೆದುಕೊಂಡು ಅಧ್ಯಯನವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು KS ಹಾಗೂ IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡ ಸಾಹಿತ್ಯವನ್ನು ಐಚ್ಛಿಕ ಪತ್ರಿಕೆಯನ್ನಾಗಿ ತೆಗೆದುಕೊಂಡು ಅಧ್ಯಯನವನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳಿಗಾಗಿ ಇವತ್ತು ನಾನು ಈ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ ದಲಿತ ಬಂಡಾಯ ಸಾಹಿತ್ಯ ಅಂತಕ್ಕಂಥ ವಿಷಯವನ್ನು ಕುರಿತು ಕೆಲವು ವಿಚಾರಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಈ ದಲಿತ ಬಂಡಾಯ ಸಾಹಿತ್ಯದಲ್ಲಿ ನಾನು ಇದರ ಹುಟ್ಟು, ಬೆಳವಣಿಗೆ, ಸ್ವರೂಪ, ದಲಿತ ಬಂಡಾಯ ಸಾಹಿತ್ಯದ ವಿಶ್ಲೇಷಣೆ ಹಾಗೂ ದಲಿತ ಬಂಡಾಯ ಸಾಹಿತ್ಯದ ಸಂಕ್ಷಿಪ್ತ ಪರಿಚಯವನ್ನು ಈ ದಲಿತ ಬಂಡಾಯ ಸಾಹಿತ್ಯ ಭಾಗ 1ರಲ್ಲಿ ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ದಲಿತ ಬಂಡಾಯ ಸಾಹಿತ್ಯ ಭಾಗ 2ರಲ್ಲಿ ನಾನು ದಲಿತ ಬಂಡಾಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವಗಳನ್ನು ಹಾಗೂ ದಲಿತ ಬಂಡಾಯ ಸಾಹಿತ್ಯದ ವೈಶಿಷ್ಟ್ಯಗಳನ್ನು ಕುರಿತು ನಾನು ಮಾತನಾಡಲಿದ್ದೇನೆ. ಈಗ ಈ ದಲಿತ ಬಂಡಾಯ ಸಾಹಿತ್ಯದ ಹುಟ್ಟು, ಬೆಳವಣಿಗೆ, ಅದರ ಸ್ವರೂಪವನ್ನು ನಾವು ಕುರಿತು ಗಮನಿಸೋದಾದರೆ, ನಾವು ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಗಮನಿಸಿದಾಗ ಈ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಅನ್ನುವಂಥದ್ದು ತನ್ನ ಪರಂಪರೆಯಲ್ಲಿ ವಿವಿಧ ಅವಸ್ಥಾಭೇದಗಳನ್ನು ಅದು ದಾಟಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹೇಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಭಾಷೆ ಬೆಳವಣಿಗೆ ಆಗ್ತಾ ಹಾಗೆಯೇ ಆ ಭಾಷೆಯ ಸಾಹಿತ್ಯವೂ ಕೂಡ ಬೆಳೆದು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ತೆಗೆದುಕೊಂಡಾಗ ಅದು ಪೂರ್ವದ ಹಳೆಗನ್ನಡ ಸಾಹಿತ್ಯ, ಹಳೆಗನ್ನಡ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ, ಹೊಸಗನ್ನಡ ಸಾಹಿತ್ಯ ಅಂತೇಳಿ ಹೀಗೆ ಅನೇಕ ಅವಸ್ಥಾಭೇದಗಳನ್ನು ಅದು ಕ್ರಮಿಸಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಈ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯನ್ನು ತೆಗೆದುಕೊಂಡಾಗ ಅಥವಾ ಹೊಸಗನ್ನಡ ಸಾಹಿತ್ಯ ಚರಿತ್ರೆಯನ್ನು ನಾವು ಗಮನಿಸಿದಾಗ ನವೋದಯ ಪೂರ್ವ, ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅಂತೇಳಿ ಹೀಗೆ ಈ ಕೆಲವು ಒಂದು ಅವಸ್ಥೆಗಳನ್ನು ಇದು ಕ್ರಮಿಸಿ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಹೀಗೆ ಈ ಆಧುನಿಕ ಕನ್ನಡ ಪರಂಪರೆಯಲ್ಲಿ ನವೋದಯ ಮತ್ತು ನವ್ಯ ಚಳುವಳಿಗಳ ನಂತರದ ಕಾಲವನ್ನು ನವ್ಯೋತ್ತರ ಅಂತೇಳಿ ಏನು ನಾವು ಗುರುತಿಸ್ತೀವಲ್ಲ, ಹೀಗೆ ನವ್ಯೋತ್ತರ ಅಂತೇಳಿ ಗುರುತಿಸಲಾಗಿರುವಂತಹ ಈ ಸಾಹಿತ್ಯ ಚಳುವಳಿಯನ್ನು ನಾವು ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಅಂತ ಕೂಡ ಕರಿತೀವಿ. ಹೀಗೆ ಈ ನವ್ಯದ ಉತ್ಕರ್ಷದ ನಂತರ ಕಾಣಿಸಿಕೊಂಡಂತಹ ಈ ದಲಿತ ಬಂಡಾಯವೆನ್ನುವಂತಹ ಭಿನ್ನಧಾರೆಗಳನ್ನು, ಅವುಗಳ ಕಾವ್ಯಲಕ್ಷಣ ಮತ್ತು ಹೋರಾಟದ ಅರ್ಥವಂತಿಕೆಯ ಸಮಾನ ಆಶಯಗಳ ನೆಲೆಯಿಂದ ನಾವು ಅವುಗಳನ್ನು ಜೊತೆಯಾಗಿಯೇ ಗುರುತಿಸುವಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಈ ನವೋದಯವನ್ನು ಮುಗಿದ ಕಾಲ ಅಂತೇಳಿ ನವ್ಯ ಘೋಷಿಸಿಕೊಂಡು ಅದು ಅಸ್ತಿತ್ವಕ್ಕೆ ಬಂದ ಹಾಗೆ ನವ್ಯದ ಮುಕ್ತಾಯವನ್ನು ದಲಿತ ಬಂಡಾಯ ಚಳವಳಿಗಳು ಘೋಷಿಸಿಕೊಂಡು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ನವೋದಯ ಕಾಲಕ್ಕಿದ್ದಂತಹ ನಂಬಿಕೆಗಳು ನವ್ಯದವರೆಗೆ ಉಸಿಗೊಂಡ ಮೌಲ್ಯಗಳಂತೆ ಕಂಡುಬಂದ ಹಾಗೆ ನವ್ಯ ಕಾಲದ ವ್ಯಕ್ತಿನಿಷ್ಠತೆಗಳು ಬಂಡಾಯ ಸಂದರ್ಭಕ್ಕೆ ಹುಸಿಯಾಗಿ ಸ್ವಾರ್ಥವಾಗಿ ಕಂಡುಬಂದವು. ಇಂತಹ ಹೊತ್ತಿನಲ್ಲಿ 1970ರ ಹೊತ್ತಿಗೆ ಸ್ವತಂತ್ರ ಭಾರತದ ಬಹುಪಾಲು ಜನರ, ಶ್ರೀಸಾಮಾನ್ಯರ ನಂಬಿಕೆಗಳು ಕುಸಿದು ಹೋಗಿದ್ದವು, ಆದರ್ಶಗಳು ಬತ್ತಿ ಹೋಗಿದ್ದವು. ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು, ದುರ್ಬಲರ ಶೋಷಣೆ ಎನ್ನುವಂಥದ್ದು, ಜಾತಿ, ವರ್ಗ, ಲಿಂಗ ತಾರತಮ್ಯಗಳು ಈ ದೇಶದ ಬಹುಪಾಲು ದುರಂತಗಳಿಗೆ ಕಾರಣವಾಗಿದ್ದವು. ಇಂತಹ ಸಂದರ್ಭದಲ್ಲಿ ಮನುಷ್ಯ ಪ್ರೀತಿಯ ನೆಲೆಯಿಂದ
ದೇಶವನ್ನು ಕಟ್ಟುವಂತಹ, ಹೊಸ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕನಸು ಪ್ರಜ್ಞಾವಂತ ವಲಯದಲ್ಲಿ ರೂಪುಗೊಳ್ಳತೊಡಗಿತ್ತು. ಆ ಸಂದರ್ಭದಲ್ಲಿ ಜನಸಮುದಾಯದ ಹಿತದ ಶೋಷಣೆ ವಿರುದ್ಧದ ಧ್ವನಿ ಅಂದಿಗೆ ಅನಿವಾರ್ಯವಾಗಿತ್ತು. ಈ ಹಿನ್ನೆಲೆಯಲ್ಲಿ 1970ರ ಹೊತ್ತಿಗೆ ಹೊಸದೊಂದು ಸಾಹಿತ್ಯ ಪರಂಪರೆಗೆ ವೇದಿಕೆ ಸಿದ್ಧವಾಗಿತ್ತು. ಅದೇ ದಲಿತ ಬಂಡಾಯ ಸಾಹಿತ್ಯ ಚಳವಳಿ ಅನ್ನುವಂಥದ್ದು. ಈ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಈ ದಲಿತ ಬಂಡಾಯ ಚಳವಳಿ ಎನ್ನುವಂಥದ್ದು ಇದು 4ನೆಯ ಆಯಾಮವಾಗಿರುವಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿದಿರ. ಇದಕ್ಕೆ ಪೂರ್ವದಲ್ಲಿ ನವೋದಯ ಪೂರ್ವ ಇದೆ, ನವೋದಯ ಇದೆ, ಪ್ರಗತಿಶೀಲ ಇದೆ, ನವ್ಯ ಇದೆ. ಅದಾದ ನಂತರ ಈ ಒಂದು ದಲಿತ ಬಂಡಾಯ ಅನ್ನುವಂಥ ಈ ಚಳುವಳಿ ಇದು ಈ ಹೊಸಗನ್ನಡ ಸಾಹಿತ್ಯದ ಆಧುನಿಕ ಕನ್ನಡ ಕಾವ್ಯ ಪರಂಪರೆಯಲ್ಲಿ 4ನೆಯ ಆಯಾಮವಾಗಿರತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಬಹುದು. ಈ ಪ್ರಗತಿಶೀಲ ಚಳುವಳಿಯ ಎಡಪಂಥೀಯ ಜನಪರ ನಿಲುವುಗಳು ಮತ್ತು ನವ್ಯ ಕಾವ್ಯದ ಅತಿ ಬೌದ್ಧಿಕ ನಿಲುವುಗಳಿಗೆ ಎಚ್ಚೆತ್ತ ಹೊಸ ಜನಾಂಗದ ಪ್ರಜ್ಞೆ ತೋರಿದಂತಹ ಪ್ರತಿಕ್ರಿಯೆಗಳು ಈ ಒಂದು ದಲಿತ ಬಂಡಾಯ ಚಳುವಳಿಯ ಮೂಲ ಧೋರಣೆಗಳಾಗಿರುವಂಥದ್ದನ್ನು ನಾವು ಗಮನಿಸಬಹುದು. ಈ ಪ್ರಗತಿಶೀಲ ಚಳುವಳಿಯ ಎಡಪಂಥೀಯ ಜನರ ನಿಲುವುಗಳು, ಎಡಪಂಥೀಯ ಜನಪರ ನಿಲುವುಗಳು ಅವು ಏನು ಅನ್ನುವಂಥದ್ದನ್ನು ನಾವು ಗಮನಿಸಿದಾಗ ಆ ಎಡಪಂಥೀಯ ನಿಲುವುಗಳು ಯಾವುದು, ಪ್ರಗತಿಶೀಲ ಸಂದರ್ಭದ ಆ ಪ್ರಗತಿಶೀಲ ಚಳುವಳಿಯ ಸಂದರ್ಭದ ಎಡಪಂಥೀಯ ಜನಪರ ನಿಲುವುಗಳು ಮತ್ತು ನವ್ಯ ಕಾವ್ಯದ ಅತಿ ಬೌದ್ಧಿಕ ನಿಲುವುಗಳಿಗೆ ಎಚ್ಚೆತ್ತಂತಹ ಈ ಹೊಸ ಜನಾಂಗದ ಪ್ರಜ್ಞೆ ತೋರಿದ ಪ್ರತಿಕ್ರಿಯೆಗಳೇ ಈ ಚಳುವಳಿಯ ದಲಿತ ಬಂಡಾಯ ಚಳುವಳಿಯ ಮೂಲ ಧೋರಣೆಗಳು. ಈ ಪ್ರಗತಿಶೀಲ ಚಳುವಳಿಯ ಎಡಪಂಥೀಯ ಜನಪರ ನಿಲುವುಗಳು ಏನಪ್ಪ ಅಂತಂದರೆ, ಶ್ರಮಿಕ ಮತ್ತು ಬಂಡವಾಳಶಾಹಿ ವರ್ಗಗಳಲ್ಲಿರುವಂತಹ ಈ ಆರ್ಥಿಕ ಅಸಮಾನತೆಯನ್ನು ತೊಡೆದು ಹಾಕಬೇಕು ಅನ್ನುವಂಥದ್ದು. ಹಾಗೆಯೇ ಈ ರೊಮ್ಯಾಂಟಿಕ್ ಲೇಖಕರಂತೆ ಕೇವಲ ಸೌಂದರ್ಯನಿಷ್ಠ ನೆಲೆಯಲ್ಲಿ ಬದುಕನ್ನು ಗ್ರಹಿಸದೆ ಅದರ ಯಥಾಸ್ಥಿತಿಯಲ್ಲಿ ಬದುಕನ್ನು ಗ್ರಹಿಸಬೇಕು ಅನ್ನುವಂಥದ್ದು. ಸಾಹಿತ್ಯ ಅನ್ನುವಂಥದ್ದು ವಿಲಾಸದ ವಸ್ತುವಲ್ಲ, ಅದು ದುರ್ಬಲರ, ದಲಿತರ, ಬಡವರ ರಕ್ಷಾಕವಚವಾಗಬೇಕು ಅನ್ನುವಂತಹ ಒಂದು ನಿಲುವು. ಹಾಗೆಯೇ ಶಾಂತಿ ಅದು ದುರ್ಬಲತೆಯಿಂದ ದೊರೆಯುವುದಿಲ್ಲ, ಕ್ರಾಂತಿಯಾದ ನಂತರವೇ ಶಾಂತಿ ಸಾಧ್ಯ ಅನ್ನುವಂಥದ್ದು. ಹೀಗೆ ಈ ಸಾಹಿತ್ಯ ಅನ್ನುವಂಥದ್ದು ವಾಸ್ತವಿಕತೆಗೆ ಅದು ಮುಸುಕನ್ನು ಹಾಕಿಕೊಂಡಿರಬಾರದು, ಅದು ಸಾಮಾಜಿಕ ಕ್ರಾಂತಿಯ ವಜ್ರಾಯುಧವಾಗಬೇಕು ಅನ್ನುವಂಥದ್ದು ಈ ಪ್ರಗತಿಶೀಲ ಚಳುವಳಿಯ ಸಂದರ್ಭದ ಎಡಪಂಥೀಯ ಜನಪರ ನಿಲುವುಗಳಾಗಿತ್ತು. ಇಂತಹ ಈ ನಿಲುವುಗಳು ಮತ್ತು ನವ್ಯ ಕಾವ್ಯದ ಅತಿ ಬೌದ್ಧಿಕ ನಿಲುವುಗಳು ಏನು, ಈ ವ್ಯಕ್ತಿ ಕೇಂದ್ರಿತ ನಿಲುವು, ಸಾಹಿತ್ಯದಲ್ಲಿ ವ್ಯಂಗ್ಯ ವಿಡಂಬನೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ಬುದ್ಧಿ ಮತ್ತು ನಂಬಿಕೆಗೆ ಬುದ್ಧಿ ಮತ್ತು ಚಿಂತನೆಗೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಡ್ತಕ್ಕಂಥದ್ದು. ಭಾವುಕತೆಯ ಆಚೆಗೆ ವಾಸ್ತವ ಸತ್ಯಕ್ಕೆ ಬೆಲೆ ನೀಡಿ ವಿವೇಚಿಸುವಂಥದ್ದು. ಇವು ಈ ನವ್ಯ ಕಾವ್ಯದ ಅತಿ ಬೌದ್ಧಿಕ ನಿಲುವುಗಳಾಗಿದ್ದು. ಹೀಗೆ ಈ ಪ್ರಗತಿಶೀಲ ಚಳುವಳಿಯ ಎಡಪಂಥೀಯ ಜನಪರ ನಿಲುವುಗಳು ಮತ್ತು ನವ್ಯ ಕಾವ್ಯದ ಅತಿ ಬೌದ್ಧಿಕ ನಿಲುವುಗಳಿಗೆ ಎಚ್ಚೆತ್ತಂತಹ ಹೊಸ ಜನಾಂಗದ ಈ ಒಂದು ಪ್ರಜ್ಞೆ, ದಲಿತ ಬಂಡಾಯ ಪ್ರಜ್ಞೆ ತೋರಿದಂತಹ ಈ ಪ್ರತಿಕ್ರಿಯೆಗಳೇ ಈ ಒಂದು ದಲಿತ ಬಂಡಾಯ ಚಳುವಳಿಯ ಮೂಲ ಧೋರಣೆಗಳಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು ಶತಮಾನಗಳ ಕಾಲ ಮೇಲಿನ ಸ್ತರಗಳಿಂದ, ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮುಂತಾದ ಈ ಸ್ತರಗಳಿಂದ ಶೋಷಣೆ ಮತ್ತು ಅವಮಾನಗಳಿಗೆ ಒಳಗಾದಂತಹ ಒಂದು ಸಾಮಾಜಿಕ ಸ್ತರವೊಂದು ತನ್ನ ನೋವುಗಳಿಗೆ, ಸಿಟ್ಟುಗಳಿಗೆ ಅಕ್ಷರ ರೂಪದ ಅಭಿವ್ಯಕ್ತಿಯನ್ನು ನೀಡಿದ ಪರಿಣಾಮವೇ ಈ ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು 1970ರ ಸಂದರ್ಭದಲ್ಲಿ ಈ ಒಂದು ಪ್ರಜ್ಞಾವಂತ ವಲಯದಲ್ಲಿ ಏನು ಒಂದು ಹೊಸ ಸಾಹಿತ್ಯ ಪರಂಪರೆಗೆ ವೇದಿಕೆ ಸಿದ್ಧವಾಗುತ್ತಲ್ಲ, ಅದನ್ನೇ ನಾವು ಇಲ್ಲಿ ದಲಿತ ಬಂಡಾಯ ಸಾಹಿತ್ಯ ಚಳುವಳಿ ಅಂತ ಕರಿತೀವಿ. ಯಾವಾಗ
ಈ ಒಂದು ಸಾಮಾಜಿಕ ಅಸಮಾನತೆ ಎನ್ನುವಂಥದ್ದು, ದುರ್ಬಲರ ಶೋಷಣೆ ಎನ್ನುವಂಥದ್ದು, ಜಾತಿ ವರ್ಗ ಲಿಂಗ ತಾರತಮ್ಯಗಳು ಈ ದೇಶದ ಅನೇಕ ದುರಂತಗಳಿಗೆ ಕಾರಣವಾಗಿದ್ದು, ಇಂತಹ ಸಂದರ್ಭದಲ್ಲಿ ಮನುಷ್ಯ ಪ್ರೀತಿಯ ನೆಲೆಯಿಂದ ದೇಶವನ್ನು ಕಟ್ಟುವಂತಹ ಒಂದು ಹೊಸ ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡುವಂತಹ ಕನಸು ಪ್ರಜ್ಞಾವಂತ ವಲಯದಲ್ಲಿ ರೂಪುಗೊಳ್ಳತೊಡಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ ಜನ ಸಮುದಾಯದ ಹಿತದ ಹಿನ್ನೆಲೆಯಲ್ಲಿ ಶೋಷಣೆ ವಿರುದ್ಧದ ಧ್ವನಿ ಅಂದಿಗೆ ಅನಿವಾರ್ಯವಾಗಿತ್ತು. ಅಂತಹ ಒಂದು ಸಂದರ್ಭದಲ್ಲಿ 1970ರ ಹೊತ್ತಿಗೆ ಹೊಸದೊಂದು ಸಾಹಿತ್ಯ ಪರಂಪರೆಗೆ ವೇದಿಕೆ ಸಿದ್ಧವಾಗಿತ್ತು. ಅದೇ ದಲಿತ ಬಂಡಾಯ ಸಾಹಿತ್ಯ ಚಳವಳಿ ಅನ್ನುವಂಥದ್ದು. ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯ ಶತಮಾನಗಳ ಕಾಲ ಈ ಒಂದು ಮೇಲಿನ ಸ್ತರಗಳಿಂದ, ಯಾವುದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಇಂತಹ ಒಂದು ಮೇಲಿನ ಸ್ತರಗಳಿಂದ ಶೋಷಣೆಗೆ, ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ, ಅವಮಾನಗಳಿಗೆ ಒಳಗಾದಂಥ ಈ ಒಂದು ಸಾಮಾಜಿಕ ಸ್ತರ ತನ್ನ ನೋವುಗಳಿಗೆ, ಯಾವುದು ಈ ಅಸ್ಪೃಶ್ಯ ಅಥವಾ ಶೂದ್ರ ಅಂತಕ್ಕಂಥ ಈ ಒಂದು ಸಾಮಾಜಿಕ ಸ್ತರ ತನ್ನ ನೋವುಗಳಿಗೆ, ಸಿಟ್ಟುಗಳಿಗೆ ಅಕ್ಷರ ರೂಪದ ಅಭಿವ್ಯಕ್ತಿಯನ್ನು ನೀಡಿದ ಪರಿಣಾಮವೇ ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಮುಂದೆ ಈ ದಲಿತ ಬಂಡಾಯ ಸಾಹಿತ್ಯದ ಒಂದು ವಿಶ್ಲೇಷಣೆಯನ್ನು ಅಥವಾ ಇವುಗಳ ಒಂದು ತಾತ್ವಿಕ ಭಿನ್ನತೆಯನ್ನು ನಾವು ಅರ್ಥೈಸಿಕೊಳ್ಬೇಕಾಗತ್ತೆ. ಇಲ್ಲಿ ದಲಿತ ಬಂಡಾಯ ಅನ್ನುವಂತಹ ಈ ಸಾಹಿತ್ಯ ಚಳವಳಿಗಳು ಪರಸ್ಪರ ಭಿನ್ನಧಾರೆಗಳಾಗಿದ್ದಾವೆ. ಆದರೂ ಕೂಡ ಇವುಗಳಲ್ಲಿರುವಂತಹ ಕಾವ್ಯಲಕ್ಷಣ ಮತ್ತು ಹೋರಾಟದ ಅರ್ಥವಂತಿಕೆಯ ಸಮಾನ ಆಶಯಗಳ ಹಿನ್ನೆಲೆಯಲ್ಲಿ ಈ ದಲಿತ ಬಂಡಾಯ ಸಾಹಿತ್ಯ ಅಂತಕ್ಕಂಥ ಈ ಎರಡು ಚಳುವಳಿಗಳನ್ನು ಒಟ್ಟಿಗೆ ಪರಿಭಾವಿಸುವಂಥದ್ದನ್ನು ನಾವು ಗಮನಿಸ್ತೀವಿ. ಚಾರಿತ್ರಿಕವಾಗಿ ಮೊದಲು ದಲಿತ ಸಾಹಿತ್ಯ ಮತ್ತು ದಲಿತ ಸಂಘಟನೆ ಹುಟ್ಟಿಕೊಳ್ತು. ಆನಂತರ ಬಂಡಾಯ ಸಾಹಿತ್ಯ ಮತ್ತು ಬಂಡಾಯ ಸಂಘಟನೆಗಳು ಹುಟ್ಟಿಕೊಂಡಿರತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ದಲಿತ ಸಾಹಿತ್ಯವನ್ನು ಈ ಸಾಹಿತ್ಯವನ್ನು ದಲಿತ ಬಂಡಾಯ ಸಾಹಿತ್ಯ ಅಂತೇಳಿ ಕರೀತಕ್ಕಂಥದ್ದು ವಾಡಿಕೆಯಾಗಿದೆ. ಹೀಗೆ ಈ ದಲಿತ ಬಂಡಾಯ ಸಾಹಿತ್ಯಗಳಿಗೆ ಅತ್ಯಂತ ಸ್ಥೂಲವಾದ ತಾತ್ವಿಕ ಚೌಕಟ್ಟು ರೂಪುಗೊಂಡಿರುವಂತಹ ಇವುಗಳ ಮಧ್ಯೆ ಇರುವ ತಾತ್ವಿಕ ಭಿನ್ನತೆಗಳನ್ನು ನಾವು ಅರ್ಥೈಸಿಕೊಳ್ಳುವಂಥದ್ದು ಅಗತ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ದಲಿತ ಮತ್ತು ದಲಿತ ಸಾಹಿತ್ಯ ಹಾಗೂ ಬಂಡಾಯ ಮತ್ತು ಬಂಡಾಯ ಸಾಹಿತ್ಯ ಇವುಗಳ ನಡುವಿನ ಒಂದು ತಾತ್ವಿಕ ಭಿನ್ನತೆಯನ್ನು ನಾವು ಅರ್ಥೈಸಿಕೊಳ್ಳುವಂಥದ್ದು ಅತ್ಯಂತ ಸಮಂಜಸ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಈ ಹಿನ್ನೆಲೆಯಲ್ಲಿ ದಲಿತ ಅಂದರೆ ಎಲ್ಲ ರೀತಿಯ ಶೋಷಣೆಗೆ, ದೌರ್ಜನ್ಯಕ್ಕೆ, ದಬ್ಬಾಳಿಕೆಗಳಿಗೆ ಒಳಗಾದಂತಹ ಶೋಷಿತ ಜನಸಮುದಾಯವನ್ನು ಅಥವಾ ಶೋಷಿತ ವರ್ಗವನ್ನು ನಾವು ದಲಿತ ಅಂತೇಳಿ ಕರಿತೀವಿ. ಆದರೆ ಕೆಲವರು ದಲಿತ ಅನ್ನುವಂಥದ್ದು ಜಾತಿಯ ದೃಷ್ಟಿಯಿಂದ ಕೆಳಹಂತಕ್ಕೆ ಸೇರಿದ ಶೋಷಣೆಗೊಂಡ ಅಸ್ಪೃಶ್ಯರಿಗೆ ಮಾತ್ರ ಅನ್ವಯಿಸುತ್ತದೆ ಅಂತೇಳಿ ಹೇಳ್ತಾ, ಈ ಸಾಹಿತ್ಯ ಶೋಷಿತರ ನೋವನ್ನು ಒಳಗೊಂಡಿರುವುದರಿಂದ ಇದನ್ನು ದಲಿತ ಸಾಹಿತ್ಯ ಅಂತೇಳಿ ಕರೀತಾರೆ. ಅಂದರೆ ಈ ದಲಿತ ಅನ್ನುವಂಥ ಈ ಒಂದು ಸಾಮಾಜಿಕ ಸ್ತರ ಏನಿದೆಯಲ್ಲ, ಇದು ಜಾತಿಯ ದೃಷ್ಟಿಯಿಂದ ಕೆಳಹಂತಕ್ಕೆ ಸೇರಿದ ಶೋಷಣೆಗೊಂಡ ಅಸ್ಪೃಶ್ಯರಿಗೆ ಮಾತ್ರ ಅನ್ವಯಿಸುವಂಥದ್ದು ಅನ್ನುವಂತಹ ಮಾತನ್ನು ಹೇಳ್ತಾ, ಆದ್ದರಿಂದ ಅಸ್ಪೃಶ್ಯರನ್ನು ಕುರಿತು ಬಂದ ಸಾಹಿತ್ಯ ಮಾತ್ರ ದಲಿತ ಸಾಹಿತ್ಯ ಅಂತೇಳಿ ಪ್ರತಿಪಾದಿಸುವಂಥದ್ದನ್ನು ನಾವು ಗಮನಿಸ್ತೀವಿ. ಆದರೆ ಕೆಲವರು ಎಲ್ಲ ವರ್ಗ ಜಾತಿಗಳಲ್ಲಿ ತುಳಿತಕ್ಕೆ ಒಳಗಾದವರೆಲ್ಲರೂ ಕೂಡ ದಲಿತರೇ ಅನ್ನುವಂತಹ ಮಾತನ್ನು ಹೇಳ್ತಾ, ಇಂತಹ ತುಳಿತಕ್ಕೆ ಒಳಗಾದವರನ್ನು ಕುರಿತು ಬಂದ ಸಾಹಿತ್ಯವೆಲ್ಲವೂ ಕೂಡ ದಲಿತ ಸಾಹಿತ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ಈ ದಲಿತ ಅನ್ನುವಂಥದ್ದು ಈ ದೇಶದ ಜಾತಿ ಸೂಚಕ ಪದವಾಗಿದ್ದು ಕೆಳಗಿನ ಸ್ತರವಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗೆ
ಈ ಇಂತಹ ಒಂದು ವ್ಯವಸ್ಥೆಯಲ್ಲಿ ಜಾತಿಯನ್ನೇ ಮಾನದಂಡವನ್ನಾಗಿ ಮಾಡಿಕೊಂಡು ಶೋಷಣೆಯನ್ನು, ದಬ್ಬಾಳಿಕೆಯನ್ನು ನಡೆಸಿಕೊಂಡು ಬಂದಂತಹ ಈ ಸಾಮಾಜಿಕ ವ್ಯವಸ್ಥೆಯಲ್ಲಿ ಮಾನವತೆಗಾಗಿ, ಸಮಾನ ಬದುಕಿಗಾಗಿ ಹಂಬಲಿಸಿದ, ಹೋರಾಡಿದ, ವೇದನೆ ಮತ್ತು ಸಂವೇದನೆಗಳನ್ನು ದಾಖಲಿಸಿದ ಸಾಹಿತ್ಯವೇ ದಲಿತ ಸಾಹಿತ್ಯ ಅಥವಾ ದಲಿತ ಚಳುವಳಿ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗೆ ಈ ದಲಿತರನ್ನು ಕುರಿತು ಇತರ ವರ್ಗದವರು ಬರೆದ ಸಾಹಿತ್ಯ ದಲಿತ ಸಾಹಿತ್ಯ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳಲಾಗ್ತಾ ಇದೆ. ಯಾಕೆ ಅಂದರೆ ವಾಸ್ತವವಾಗಿ ದಲಿತ ಅಂದರೆ ತುಳಿಯಲ್ಪಟ್ಟವನು, ತುಳಿತಕ್ಕೆ ಒಳಗಾದವನು, ಶೋಷಣೆಗೆ ಒಳಗಾದವನು, ದೌರ್ಜನ್ಯಕ್ಕೆ ಒಳಗಾದವನು, ದಬ್ಬಾಳಿಕೆಗೆ ಒಳಗಾದವನು ಅಂತಕ್ಕಂಥ ಅರ್ಥ ಇದೆ. ಆದರೆ ಅಸ್ಪೃಶ್ಯರಂತೆ ಇತರೆ ಹಿಂದುಳಿದ ವರ್ಗಗಳವರೂ ಕೂಡ ಮೇಲಿನ ವರ್ಗಗಳಿಂದ ತುಳಿತಕ್ಕೆ, ಶೋಷಣೆಗೆ ಒಳಗಾಗಿರುವ ಕಾರಣದಿಂದ ಉಚ್ಚ ವರ್ಗದವರಲ್ಲದ ಎಲ್ಲರೂ ದಲಿತರೇ ಆಗುತ್ತಾರಲ್ಲವೇ ಅನ್ನುವಂತಹ ಅಂಶವನ್ನೂ ಕೂಡ ನಾವು ಗಮನಿಸಬೇಕಾಗತ್ತೆ. ಅವರೆಲ್ಲರೂ ಕೂಡ ದಲಿತರೇ ಅಲ್ಲವೇ? ಹಾಗೆ ಇಂತಹ ದಲಿತರಿಂದ ಬಂದಂತಹ ಎಲ್ಲ ಸಾಹಿತ್ಯವನ್ನು ಕೂಡ ನಾವು ದಲಿತ ಸಾಹಿತ್ಯ ಅಂತೇಳಿ ಕರೆಯಬಹುದಲ್ಲವೇ ಅನ್ನುವಂಥ ಒಂದು ಅಂಶವನ್ನು ಎತ್ತಿ ಹಿಡಿತಕ್ಕಂಥದ್ದನ್ನು ಕೂಡ ನಾವು ಕಾಣ್ತೀವಿ. ಆದರೆ ಒಬ್ಬ ಅವಮಾನಿತ ವ್ಯಕ್ತಿ ಸ್ವಾಭಿಮಾನಿಯೂ ಆದಾಗ ಹುಟ್ಟುವಂತಹ ಸಾಹಿತ್ಯಕ್ಕೆ ಒಂದು ಗುಣವಿರುತ್ತೆ. ಅದನ್ನು ನಾವು ಪ್ರತಿಭಟನಾ ಸಾಹಿತ್ಯ ಅಂತೇಳಿ ಕರಿತೀವಿ. ಹೀಗೆ ಅವಮಾನಿತ ವ್ಯಕ್ತಿ ಸ್ವಾಭಿಮಾನಿಯಾದವನು ಅಸ್ಪೃಶ್ಯನೂ ಆಗಿದ್ದಲ್ಲಿ ದಲಿತ ಸಾಹಿತ್ಯ ಹುಟ್ಟಿ ಬರುತ್ತದೆ ಅಂತಕ್ಕಂಥ ಮಾತನ್ನು ಅನಂತಮೂರ್ತಿಯವರು ಈ ದಲಿತ ಬಂಡಾಯ ಸಾಹಿತ್ಯದ ವ್ಯತ್ಯಾಸವನ್ನು ಕುರಿತು ಹೇಳಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಮಾತುಗಳ ಹಿನ್ನೆಲೆಯಲ್ಲಿ ನಾವು ಕನ್ನಡದಲ್ಲಿ ಒಟ್ಟಾರೆ ದಲಿತರು ಬರೆದ ಸಾಹಿತ್ಯವನ್ನು ದಲಿತ ಸಾಹಿತ್ಯ ಅಂತನೂ, ದಲಿತೇತರರು ಬರೆದ ಸಾಹಿತ್ಯವನ್ನು ಬಂಡಾಯ ಸಾಹಿತ್ಯ ಅಂತೇಳಿ ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಅಂದರೆ ದಲಿತ ಅನ್ನುವಂಥದ್ದು ಒಂದು ಸಾಮಾಜಿಕ ಸ್ತರಕ್ಕೆ ಅನ್ವಯಿಸಿ ಶೋಷಣೆಗೆ, ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ ಒಳಗಾದ ದಲಿತರಿಂದ ದಲಿತರನ್ನು ಕುರಿತು ಬಂದ ಸಾಹಿತ್ಯವನ್ನು ದಲಿತ ಸಾಹಿತ್ಯ ಅಂತೇಳಿ ಹೇಳ್ತಕ್ಕಂಥ ಮಾತು ಒಂದು ಕಡೆ. ಇನ್ನೊಂದು ಕಡೆ ದೌರ್ಜನ್ಯಕ್ಕೆ, ದಬ್ಬಾಳಿಕೆಗೆ, ಶೋಷಣೆಗೆ ಒಳಗಾದ ಎಲ್ಲರೂ ಕೂಡ ದಲಿತರೇ. ಹಾಗಾಗಿ ಅಂತಹ ದಲಿತರಿಂದ, ಅಂತಹ ಶೋಷಣೆಗೆ ಒಳಗಾದ ವ್ಯಕ್ತಿಗಳು ಶೋಷಣೆಗೆ ಒಳಗಾದ ವ್ಯಕ್ತಿಗಳನ್ನು ಕುರಿತು ಬಂದಂತಹ ಸಾಹಿತ್ಯವನ್ನು ದಲಿತ ಸಾಹಿತ್ಯ ಅಂತೇಳಿ ಕರೆಯಬಹುದು ಅನ್ನುವಂಥ ಈ ಒಂದು ಅಂಶಗಳನ್ನು ನಾವು ಗಮನಿಸ್ತಾ, ಆದರೆ ಅವಮಾನಿತ, ಶೋಷಿತ, ಅವಮಾನಿತ, ಸ್ವಾಭಿಮಾನಿಯಾದವನು ಅವನು ಅಸ್ಪೃಶ್ಯನೂ ಆಗಿದ್ದಲ್ಲಿ ಮಾತ್ರ ದಲಿತ ಸಾಹಿತ್ಯ ಹುಟ್ಟಿ ಬರುತ್ತೆ. ಯಾಕೆ ಅಂದರೆ ಅದಕ್ಕೆ ಒಂದು ಅಧಿಕೃತತೆ ಬರುತ್ತೆ. ಆ ಶೋಷಿತ ವ್ಯಕ್ತಿ ಅಸ್ಪೃಶ್ಯನೂ ಆಗಿದ್ದಾಗ ಅಂತಹ ಅಸ್ಪೃಶ್ಯನಿಂದ ಮೂಡಿ ಬರತಕ್ಕಂಥ ಒಂದು ಸಾಹಿತ್ಯಕ್ಕೆ ಒಂದು ಹೆಚ್ಚಿನ ಅಧಿಕೃತತೆ ಇರುತ್ತೆ ಅನ್ನುವಂಥ ಒಂದು ಅಂಶವನ್ನು ವಿದ್ವತ್ ವಲಯದಲ್ಲಿ ನಾವು ಕಾಣ್ತೀವಿ. ಸೊ ಈ ಮಾತುಗಳ ಹಿನ್ನೆಲೆಯಲ್ಲಿ ನಾವು ಇಲ್ಲಿವರೆಗೂ ಕೂಡ ದಲಿತ ಅಂದರೆ ಯಾರು, ದಲಿತ ಸಾಹಿತ್ಯ ಅಂದರೆ ಯಾವುದು, ಆ ದಲಿತ ಸಾಹಿತ್ಯದ ಸ್ವರೂಪ ಏನು ಅನ್ನುವಂಥದ್ದನ್ನು ಪರಿಭಾವಿಸಿಕೊಂಡಿದ್ದೀವಿ. ಇನ್ನು ಮುಂದೆ ನಾವು ಬಂಡಾಯ ಅಂದರೆ ಏನು, ಬಂಡಾಯ ಸಾಹಿತ್ಯ ಅದರ ಸ್ವರೂಪ ಏನು, ಇವುಗಳ ಬಗ್ಗೆ ನಾವು ಕೆಲವು ವಿಚಾರಗಳನ್ನು ಮುಂದೆ ಗಮನಿಸೋಣ. ಬಂಡಾಯ ಅಂದರೆ ಸಾಮಾನ್ಯವಾದ ಅರ್ಥದಲ್ಲಿ ದಂಗೆ, ಕ್ರಾಂತಿ, ಪ್ರತಿಭಟನೆ ಅನ್ನುವಂತಹ ಅರ್ಥಗಳು ಈ ಬಂಡಾಯ ಅನ್ನುವ ಪದಕ್ಕೆ ಇದೆ. ಆದರೆ ಆಧುನಿಕ ಕನ್ನಡ ಸಾಹಿತ್ಯದ ಒಂದು ಪ್ರಕಾರವಾಗಿರುವಂತಹ ಈ ಬಂಡಾಯ ಸಾಹಿತ್ಯ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಸಾಮಾಜಿಕ ಶೋಷಣೆಗಳ, ಅಸಮಾನತೆಯ ವಿರುದ್ಧದ ಸಾಹಿತ್ಯವಾಗಿದೆ. ಇಂಥ ಸಾಹಿತ್ಯ ಸೃಷ್ಟಿಯಲ್ಲಿ ತೊಡಗಿಕೊಂಡಿರ್ತಕ್ಕಂಥವರನ್ನು ಬಂಡಾಯ ಸಾಹಿತಿ ಅಂತೇಳಿ ಪರಿಭಾವಿಸಿರುವಂಥದ್ದನ್ನು ನಾವು ಗಮನಿಸ್ತೀವಿ.
ಈ ಬಂಡಾಯ ಸಾಹಿತ್ಯ ಇದೆಯಲ್ಲ, ಇದು ಜಾತಿ, ಲಿಂಗ, ವರ್ಗ ಇವುಗಳಲ್ಲಿ ಇರತಕ್ಕಂಥ ಒಂದು ಅಸಮಾನತೆಯ ವಿರುದ್ಧದ ಸಾಹಿತ್ಯ ಇದಾಗಿರೋದ್ರಿಂದ ಈ ರೀತಿಯ ಜಾತಿ, ಲಿಂಗ, ವರ್ಗ ಇವುಗಳಲ್ಲಿ ಇರತಕ್ಕಂಥ ಒಂದು ಅಸಮಾನತೆಯ ವಿರುದ್ಧದ ಬಂಡೆದ್ದ ಸಾಹಿತ್ಯ ಇದಾಗಿರುವುದರಿಂದ ಇದನ್ನು ಬಂಡಾಯ ಸಾಹಿತ್ಯ ಅಂತೇಳಿ ಕರೆಯಲಾಗುತ್ತೆ. ಒಟ್ಟಾರೆ ಈ ಬಂಡಾಯ ಅನ್ನುವಂಥದ್ದು ಒಂದು ಮನೋಧರ್ಮ. ಅದು ಶೋಷಣೆಯ, ವ್ಯವಸ್ಥೆಯ, ಅಸಮಾನತೆಯ ವಿರುದ್ಧದ ನೊಂದವರ ಧ್ವನಿಯಾಗಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಬಂಡಾಯ ಸಾಹಿತ್ಯ ಅನ್ನುವಂಥದ್ದೇನಿದೆಯಲ್ಲ, ಇದು ಎಲ್ಲ ಪ್ರಗತಿಪರ ಹಾಗೂ ದಲಿತ ಬರಹಗಾರರಿಂದ ಹುಟ್ಟಿದ ಸಾಹಿತ್ಯ. ಈ ಬಂಡಾಯ ಸಾಹಿತ್ಯ ಎಲ್ಲ ಪ್ರಗತಿಪರ ಚಿಂತಕರಿಂದ, ದಲಿತ ಬರಹಗಾರರಿಂದ ಹುಟ್ಟಿದಂಥ ಒಂದು ಸಾಹಿತ್ಯವೇ ಈ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು. ಕನ್ನಡ ಸಾಹಿತ್ಯದ ಪ್ರತಿಭಟನೆಯ ಸತ್ವಕ್ಕೆ ಒಂದು ಸ್ಪಷ್ಟ ರೂಪವನ್ನು ನೀಡಿದಂತಹ ಈ ಸಾಹಿತ್ಯ ಪ್ರತಿಭಟನೆಯನ್ನು ಅಥವಾ ಬಂಡಾಯದ ಮನೋಧರ್ಮವನ್ನು ಒಂದು ಕೇಂದ್ರ ಕಾಳಜಿಯನ್ನಾಗಿ ಮಾಡಿಕೊಂಡು ಅಭಿವ್ಯಕ್ತಪಡಿಸುವಂತಹ ಪ್ರಗತಿಪರ ಮನೋಧರ್ಮದ ಎಲ್ಲ ದಲಿತ ಮತ್ತು ದಲಿತೇತರ ವರ್ಗದವರು ಬರೆದಂತಹ ಸಾಹಿತ್ಯವನ್ನು ನಾವು ಸ್ಥೂಲವಾಗಿ ಬಂಡಾಯ ಸಾಹಿತ್ಯ ಅಂತೇಳಿ ಕರಿಬಹುದು. ಇಲ್ಲಿ ಈ ಸಾಹಿತ್ಯದ ಒಂದು ಮುಖ್ಯ ಕಾಳಜಿ ಏನಪ್ಪ ಅಂತಂದರೆ ಪ್ರತಿಭಟನೆ. ಅಂದರೆ ಯಾವುದರ ವಿರುದ್ಧದ ಪ್ರತಿಭಟನೆ? ಅಸಮಾನತೆಯ ವಿರುದ್ಧ, ಶೋಷಣೆಯ ವಿರುದ್ಧ, ದೌರ್ಜನ್ಯದ ವಿರುದ್ಧ, ದಬ್ಬಾಳಿಕೆಯ ವಿರುದ್ಧದ ಪ್ರತಿಭಟನೆಯನ್ನು ಒಂದು ಮನೋಧರ್ಮವನ್ನಾಗಿ ಮಾಡಿಕೊಂಡು, ಒಂದು ಮೂಲ ಕಾಳಜಿಯನ್ನಾಗಿ ಮಾಡಿಕೊಂಡು ಅಭಿವ್ಯಕ್ತಪಡಿಸುವಂತಹ ಪ್ರಗತಿಪರ ಮನೋಧರ್ಮದ ದಲಿತ ಮತ್ತು ದಲಿತೇತರ ವರ್ಗದವರು ಬರೆದಂತಹ ಸಾಹಿತ್ಯವನ್ನು ಸಾಮಾನ್ಯವಾಗಿ ಬಂಡಾಯ ಸಾಹಿತ್ಯ ಅಂತೇಳಿ ಕರೆಯಲಾಗುತ್ತೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ತಿಳ್ಕೊಂಡಿರ್ತಕ್ಕಂಥ ವಿಚಾರ. ಹೀಗೆ ಈ ಕನ್ನಡ ಸಾಹಿತ್ಯದ ಪ್ರತಿಭಟನೆಯ ಸತ್ವಕ್ಕೆ ಒಂದು ಸ್ಪಷ್ಟ ರೂಪವನ್ನು ನೀಡಿದಂತಹ ಈ ಬಂಡಾಯದ ದನಿಗಳು ಒಂದುಗೂಡಿದ್ದು 1979ರಲ್ಲಿ. ಆ 1979ರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ವಿರೋಧಿಸುತ್ತಾ ಈ ಪ್ರಥಮ ಬಂಡಾಯ ಸಾಹಿತ್ಯ ಸಂಘಟನೆ ಪ್ರಾರಂಭವಾಗುತ್ತೆ. ಬಂಡಾಯ ಸಾಹಿತ್ಯಕ್ಕೆ ಆ ಸಂದರ್ಭದಲ್ಲಿ ಈ ಒಂದು ಬಂಡಾಯ ಸಾಹಿತ್ಯಗಳ ಒಂದು ನೇತೃತ್ವವನ್ನು ವಹಿಸಿದಂಥ ಅಥವಾ ಈ ಬಂಡಾಯ ಚಳುವಳಿಯ ಒಂದು ಮುಂಚೂಣಿಯ ನಾಯಕರಾಗಿದ್ದಂತಹ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪನವರು ಬಂಡಾಯ ಸಾಹಿತ್ಯಕ್ಕೆ ತನ್ನದೇ ಆದಂಥ ಒಂದು ನಿಶ್ಚಿತವಾದ ತಾತ್ವಿಕ ನೆಲೆ ಇದೆ ಅನ್ನುವಂಥದ್ದನ್ನು ಕುರಿತು ಆ ಬರಗೂರು ರಾಮಚಂದ್ರಪ್ಪನವರು ಈ ಹೇಳಿರ್ತಕ್ಕಂಥ ಕೆಲವು ಮಾತುಗಳನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಂಡಾಯ ಸಾಹಿತ್ಯವು ಶೋಷಿತ ಜನತೆಯ ಪರವಾದ ನಿಲುವನ್ನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಭದ್ರವಾಗಿ ನೆಲೆಗೊಳಿಸಬೇಕು ಅನ್ನುವಂಥ ಮಾತುಗಳನ್ನು ಹೇಳ್ತಾ, ಈ ಬಂಡಾಯ ಸಾಹಿತಿಯಾದವನಿಗೆ ಸಾಮಾಜಿಕ ರಾಜಕೀಯ ಪ್ರಜ್ಞೆಗಳು ಅವಶ್ಯಕವಾಗಿರಬೇಕು. ಬಂಡಾಯ ಸಾಹಿತ್ಯ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಲಿಂಗಭೇದ ಮತ್ತು ವರ್ಗಭೇದ ನೀತಿಯ ವಿರುದ್ಧ ಹೋರಾಡಬೇಕು. ಸಾಹಿತಿಯಾದವನು ಪರಿಸ್ಥಿತಿಗೆ ಅವನು ಕಣ್ಣು ಮುಚ್ಚಿಕೊಂಡು ಕೂತಿರಬಾರದು. ಸಾಹಿತಿಯಾದವನಿಗೆ ಶೋಷಣಾರಹಿತ ಸಮಾಜವೊಂದನ್ನು ನಿರ್ಮಿಸುವ ಹಂಬಲವಿರಬೇಕು. ಈ ಹೊಣೆಗಾರಿಕೆ ಇಲ್ಲದ ಸಾಹಿತಿ ಅವನು ಸಾಹಿತಿಯೇ ಅಲ್ಲ ಅಂತಕ್ಕಂಥ ಅಂಶವನ್ನು ಕುರಿತು, ಅಂದರೆ ಬಂಡಾಯ ಸಾಹಿತಿಗಳ ಸಾಮಾಜಿಕ ಜವಾಬ್ದಾರಿಯನ್ನು ಕುರಿತು ಹೇಳ್ತಾ, ಈ ಬಂಡಾಯ ಸಾಹಿತ್ಯ ಅದು ಸಂಪ್ರದಾಯದ ಸ್ಥಗಿತತೆಯನ್ನು ವಿರೋಧಿಸುವಂಥದ್ದಾಗಿರುತ್ತೆ. ಅದು ಮನುಷ್ಯ ವಿರೋಧಿ ನೀತಿಯನ್ನು ವಿರೋಧಿಸುವಂಥದ್ದಾಗಿರುತ್ತೆ. ಹಾಗೆಯೇ ಬಂಡಾಯ ಸಾಹಿತಿಗಳು ಯಥಾಸ್ಥಿತಿವಾದದ ವಿರೋಧಿಗಳಾಗಿರುತ್ತಾರೆ. ಈ ಬಂಡಾಯ ಸಾಹಿತಿಗಳು ಸದಾ ಸಮಾಜದ ಬದಲಾವಣೆಯ ಧೋರಣೆಗೆ ಬದ್ಧರಾಗಿರ್ತಕ್ಕಂಥವರಾಗಿದ್ದಾರೆ. ಮತ್ತು ಈ ಬಂಡಾಯ ಸಾಹಿತಿಗಳು ಸದಾಕಾಲವೂ ಕೂಡ ಜನಪರ ಹೋರಾಟಗಳೊಂದಿಗೆ
ಕ್ರಿಯಾತ್ಮಕ ಸಂಬಂಧವನ್ನು ಹೊಂದಿರುವಂತಹ ಈ ಬಂಡಾಯ ಸಾಹಿತಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಎಡಪಂಥೀಯ ವಿಚಾರಧಾರೆಗಳನ್ನು ನೆಲೆಗೊಳಿಸಲಿಕ್ಕೆ ಇವರು ಸದಾಕಾಲವೂ ಕೂಡ ಬದ್ಧರಾದವರಾಗಿರುತ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಈ ಒಂದು ಬಂಡಾಯ ಸಾಹಿತ್ಯದ ತಾತ್ವಿಕ ನೆಲೆಗಟ್ಟನ್ನು ಸ್ಪಷ್ಟಪಡಿಸಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗೆ ಈ ಪ್ರತಿಭಟನೆ ಈ ಬಂಡಾಯ ಸಾಹಿತ್ಯದ ಮುಖ್ಯ ಲಕ್ಷಣವಾಗಿರುವಂತಹ ಈ ಬಂಡಾಯ ಸಾಹಿತ್ಯ ಏನಿದೆಯಲ್ಲ, ಇದರ ವಸ್ತು ಮುಖ್ಯವಾಗಿ ಗ್ರಾಮೀಣ ಪರಿಸರದ ಅನುಭವ ದ್ರವ್ಯವಾಗಿರುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಈ ಬಂಡಾಯ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಕಂಡುಬರ್ತಕ್ಕಂಥದ್ದು ಪ್ರತಿಭಟನೆ. ಆ ಪ್ರತಿಭಟನೆಯ ಅಥವಾ ಬಂಡಾಯದ ಮನೋಧರ್ಮವನ್ನೇ ವಿಶಿಷ್ಟ ರೀತಿಯಲ್ಲಿ ಅಭಿವ್ಯಕ್ತಪಡಿಸುವ ದಲಿತ ಮತ್ತು ದಲಿತೇತರ ವರ್ಗದವರು ಬರೆದ ಸಾಹಿತ್ಯವನ್ನು ಬಂಡಾಯ ಸಾಹಿತ್ಯ ಅಂತ ಕರಿತಾ ಅರ್ಥೈಸಿಕೊಳ್ತಾ, ದಲಿತರಾಗಲಿ ಮತ್ತಿತರರಾಗಲಿ ಯಾರೇ ಆಗಿರಲಿ ಒಟ್ಟಾರೆಯಾಗಿ ಪ್ರಗತಿಪರ ಮನೋಧರ್ಮದ ಚಿಂತಕರ ಎಲ್ಲರೂ ಕೂಡ ಬಂಡಾಯ ಸಾಹಿತಿಗಳಾಗಿರಬಹುದು ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ, ಈ ಬಂಡಾಯ ಸಾಹಿತ್ಯದ ಮುಖ್ಯ ವಸ್ತು ಗ್ರಾಮೀಣ ಪರಿಸರದ ಅನುಭವ ದ್ರವ್ಯವಾಗಿದೆ ಅನ್ನುವಂಥ ಮಾತುಗಳನ್ನು ವ್ಯಕ್ತಪಡಿಸುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನೋಡಿ, ನಿಜವಾದ ಭಾರತ ಇರುವಂಥದ್ದು ಹಳ್ಳಿಗಳಲ್ಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ, ಆ ನಿಜವಾದ ಭಾರತ ಇರುವಂಥದ್ದು ನವೋದಯದವರು ಭಾವಿಸಿದಂತೆ ನಿಸರ್ಗದ ರಮ್ಯತೆಯ ಮಡಿಲಲ್ಲಿಯೂ ಇಲ್ಲ, ಅಥವಾ ನವ್ಯದವರ ಗೊಂದಲಪುರದ ಬುದ್ಧಿಜೀವಿಗಳ ತಾಕಲಾಟದಲ್ಲೂ ಇಲ್ಲ. ಅದು ಇರುವಂಥದ್ದು ಬಹುಸಂಖ್ಯಾತವಾದ ಹಳ್ಳಿಗಳಲ್ಲಿ ಅನ್ನುವಂಥ ಮಾತುಗಳನ್ನು ಹೇಳ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಹಳ್ಳಿಗಳಲ್ಲಿ ಇರುವಂತಹ ಅನಕ್ಷರಸ್ಥರು, ಶೋಷಿತರು, ಇವರೆಲ್ಲರೂ ಕೂಡ ಭ್ರಷ್ಟ ರಾಜಕಾರಣಿಗಳಿಂದ, ಪುರೋಹಿತಶಾಹಿಯ ಕುತಂತ್ರಗಳಿಂದ ತುಳಿತಕ್ಕೆ, ಶೋಷಣೆಗೆ ಒಳಗಾಗಿದ್ದಾರೆ. ಈ ಶೋಷಿತ ಜನಾಂಗದ ತನ್ನೊಳಗಿನ ಸಂಕಟಗಳಿಗೆ, ರೊಚ್ಚುಗಳಿಗೆ, ಅನ್ಯಾಯಗಳಿಗೆ ಪ್ರತಿಭಟನೆಯ ಧ್ವನಿಯನ್ನು ಬಂಡಾಯ ಸಾಹಿತ್ಯದ ಮೂಲಕ ಎತ್ತಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇಂತಹ ಈ ಬಂಡಾಯ ಸಾಹಿತ್ಯ ಕ್ಷೇತ್ರದ ಮುಂಚೂಣಿಯಲ್ಲಿ ಇರತಕ್ಕಂತಹ ಬೆಸಗರಹಳ್ಳಿ ರಾಮಣ್ಣ, ವೀರಭದ್ರಪ್ಪ, ಕಾಳೇಗೌಡ ನಾಗವಾರ, ಚಂಪಾ, ಚೆನ್ನಣ್ಣ ವಾಲಿಕಾರ, ಅರವಿಂದ ಮಾಲಗತ್ತಿ, ಜಂಬಣ್ಣ ಅಮರಚಿಂತ, ಬಿ.ಟಿ. ಲಲಿತಾ ನಾಯಕ್, ಮಾನಾಜವರಯ್ಯ, ಬರಗೂರು ರಾಮಚಂದ್ರಪ್ಪ ಮುಂತಾದವರು ತಮ್ಮ ಬರಹಗಳ ಮೂಲಕ ಬಂಡಾಯದ ಧ್ವನಿಯಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು. ಸೊ ಹೀಗೆ ಈ ತಾತ್ವಿಕವಾಗಿ ಪ್ರತ್ಯೇಕಿಸಲಾಗಿರುವ ಈ ಎರಡೂ ಸಾಹಿತ್ಯ ಪ್ರಕಾರಗಳ ಮಧ್ಯೆ, ಯಾವುದು ದಲಿತ ಮತ್ತು ಬಂಡಾಯ ಅನ್ನುವಂತಹ ಈ ಸಾಹಿತ್ಯ ಪ್ರಕಾರಗಳೇನಿದಾವಲ್ಲ, ಇವುಗಳ ಮಧ್ಯೆ ತಾತ್ವಿಕವಾಗಿ ಪ್ರತ್ಯೇಕಿಸಲಾಗಿರುವ ಈ ಎರಡೂ ಸಾಹಿತ್ಯ ಪ್ರಕಾರಗಳ ಮಧ್ಯೆ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಈ ಬಂಡಾಯ ಮತ್ತು ಪ್ರತಿಭಟನೆ ಈ ಸಾಹಿತ್ಯದ, ಅಂದರೆ ಈ ಎರಡೂ ಸಾಹಿತ್ಯದ, ದಲಿತ ಮತ್ತು ಬಂಡಾಯ ಸಾಹಿತ್ಯದ ಮಧ್ಯೆ ತಾತ್ವಿಕವಾದಂಥ ಒಂದು ಪ್ರತ್ಯೇಕತೆ ಇದೆ. ಆ ಪ್ರತ್ಯೇಕತೆ ಇದ್ದರೂ ಕೂಡ ಈ ಎರಡೂ ಸಾಹಿತ್ಯ ಪ್ರಕಾರಗಳ ಮಧ್ಯೆ ಯಾವುದೇ ರೀತಿಯ ಸೈದ್ಧಾಂತಿಕವಾದಂತಹ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಬಂಡಾಯ ಅನ್ನುವಂಥದ್ದು, ಪ್ರತಿಭಟನೆ ಅನ್ನುವಂಥದ್ದು ಈ ಸಾಹಿತ್ಯದ ಮುಖ್ಯ ಲಕ್ಷಣವಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಈ ಬಂಡಾಯ ಮನೋಧರ್ಮ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದು ಆರಂಭದಿಂದಲೂ ಕೂಡ, ಪಂಪನ ಕಾಲದಿಂದಲೂ ಕೂಡ, ಮೊದಲಿಂದಲೂ ಕೂಡ ಈ ಬಂಡಾಯ ಮನೋಧರ್ಮ ಇದ್ದರೂ ಕೂಡ ಇದನ್ನೇ ಒಂದು ಮೌಲ್ಯವನ್ನಾಗಿ ಮಾಡಿಕೊಂಡಿದ್ದು ದಲಿತ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು. ಹಾಗಾಗಿ ಈ ದಲಿತ ಬಂಡಾಯ ಸಾಹಿತ್ಯಕ್ಕೆ ಒಂದು ಚಾರಿತ್ರಿಕವಾದ ಮಹತ್ವ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ಈ ಹಿನ್ನೆಲೆಯಲ್ಲಿ ಬಂದಂತಹ ದಲಿತ ಬಂಡಾಯ ಸಾಹಿತ್ಯದ ಕೆಲವು ಮೈಲಿಗಲ್ಲುಗಳನ್ನು, ಅಂದರೆ
ಈ ದಲಿತ ಬಂಡಾಯ ಸಾಹಿತ್ಯದ ಕೆಲವು ಪ್ರಮುಖ ಕವಿಗಳ ಸಾಹಿತ್ಯದ ಮೂಲಕ ನಾವು ಈ ಬಂಡಾಯ ಸಾಹಿತ್ಯದ ಪರಿಚಯವನ್ನು ಮಾಡಿಕೊಳ್ಳಬಹುದಾದರೆ, ಚಾರಿತ್ರಿಕವಾಗಿ ಕಳೆದ ಶತಮಾನದ 70ರ ದಶಕದಲ್ಲಿ ಈ ದಲಿತ ಬಂಡಾಯ ಸಾಹಿತ್ಯ ಹುಟ್ಟಿಕೊಳ್ಳುತ್ತೆ. ಆದರೆ ಇದರ ಸಾಮಾಜಿಕ ರಾಜಕೀಯ ಬೇರುಗಳು 60ನೇ ದಶಕದಿಂದಲೇ ಪ್ರಾರಂಭವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸ್ವಾತಂತ್ರ್ಯ ನಂತರ ಜನತೆ ಹಸಿವು ಮತ್ತು ಅಪಮಾನ ಮುಕ್ತ ಸಮಾಜವನ್ನು ಬಯಸಿದ್ದವು. ಆದರೆ ಜನತೆಯ ಪಾಲಿಗೆ ಅದು ಗಗನಕುಸುಮವಾದಾಗ ಪ್ರಭುತ್ವದ ವಿರುದ್ಧದ ಶೋಷಿತ ಜನರ ಆಕ್ರೋಶ, ಅಸಹನೆ ಮತ್ತು ಪ್ರತಿರೋಧಗಳು ಸಹಜವಾಗಿ ಮೂಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಜನತೆಯ ಕ್ರಾಂತಿಕಾರಿ ಹೋರಾಟಗಳು ದೇಶದ ಕೆಲ ಭಾಗದಲ್ಲಿ ನಡೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇಂತಹ ಆಧುನಿಕ ವೈರುಧ್ಯಗಳ ಸಂಘರ್ಷದಲ್ಲಿ ಈ ದಲಿತ ಬಂಡಾಯ ಸಾಹಿತ್ಯ ಹುಟ್ಟುತ್ತೆ. ಇಂದಿನ ಕಾವ್ಯ ಮಾರ್ಗದಲ್ಲಿ ಸಾಮಾನ್ಯವಾಗಿ ಈ ಒಂದು ಅನ್ಯಾಯಕ್ಕೆ ಒಳಗಾದವರ ಪರವಾಗಿ ಬೇರೆಯವರು ಬರಿತಾ ಇದ್ರು. ಆದರೆ ಈ ದಲಿತ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಇಲ್ಲಿ ದಲಿತರ ನೋವುಗಳನ್ನು ದಲಿತರು, ಮಹಿಳೆಯರ ಸಮಸ್ಯೆಗಳನ್ನು ಮಹಿಳೆಯರು ಬರೆದುಕೊಂಡಿರೋದ್ರಿಂದ ಈ ಒಂದು ಹೆಚ್ಚಿನ ಅಧಿಕೃತತೆ ಈ ಬರವಣಿಗೆ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಕನ್ನಡದಲ್ಲಿ ಮೊದಲ ದಲಿತ ಧ್ವನಿ ಎಂದರೆ ಸಿದ್ಧಲಿಂಗಯ್ಯನವರು ಅನ್ನುವಂಥದ್ದನ್ನು ನಾವು ಹೇಳಬೇಕಾಗತ್ತೆ. ಅವರ ಅನೇಕ ರಚನೆಗಳ ಮೂಲಕ ಅವರ ಒಲೆಮಾದಿಗರ ಹಾಡು ಇರಬಹುದು, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಹಾಗೆಯೇ ಪಂಚಮ, ನೆಲಸಮ, ಏಕಲವ್ಯ, ದಲಿತ ಸೂರ್ಯ, ಈ ಮುಂತಾದ ಬರಹಗಳ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಹೆಸರು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅವರ ನನ್ನ ಜನಗಳು ಕವನದಲ್ಲಿ ದಲಿತರ ಸ್ಥಿತಿಯ ಒಂದು ಚಿತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಮನೆಮಾತಾಗಿರುವಂಥದ್ದನ್ನು ತಾವೆಲ್ಲರೂ ಕೂಡ ಗಮನಿಸಿರ್ತಕ್ಕಂಥದ್ದು. ನೋಡಿ, ಆ ಸಾಲುಗಳ ಮೂಲಕ ಹೇಗೆ ಒಂದು ದಲಿತರ ಸ್ಥಿತಿಗತಿಗಳನ್ನು ಅವರು ಕಟ್ಟಿಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸೋದಾದರೆ, ಪರಮಾತ್ಮನ ಹೆಸರು ಹೇಳಿ ಪರಮಾನ್ನ ಉಂಡ ಜನಕ್ಕೆ ಬೂಟು ಮೆಟ್ಟು ಒಲೆದೋರು ನನ್ನ ಜನಗಳು, ಚಿನ್ನವನ್ನು ತೆಗೆಯೋರು ಅನ್ನವನ್ನು ಕಾಣದೋರು, ಬಟ್ಟೆಯನ್ನು ನೇಯೋರು ಬರೀ ಮೈಲಿ ಹೋಗೋರು, ಇಂಥ ಅನೇಕ ಸ್ಥಿತಿಗಳನ್ನು ತಮ್ಮ ಕಾವ್ಯದಲ್ಲಿ ಮುಂದಿಡುತ್ತಾ, ಇಕ್ಕರ್ಲಾ ಒದಿರ್ಲಾ ಆ ನನ್ನ ಮಕ್ಕಳ ಚರ್ಮ ಎಬ್ಬರ್ಲಾ ಎಂದು ನೋವಿನ ಪರಿಣಾಮದ ರೋಷದಲ್ಲಿ ಕುದಿಯುವುದೂ ಉಂಟು. ಈ ಅರಿವಿನ ಹೋರಾಟಕ್ಕೆ ಸ್ಫೂರ್ತಿಯಾದ ಅಂಬೇಡ್ಕರ್ ಕೂಡ ಇವರ ಅನೇಕ ಕವನಗಳ ವಸ್ತುವಾಗಿರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ಹಿನ್ನೆಲೆಯಿಂದ ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ಬರೆಯುತ್ತಿರುವಂತಹ ಮತ್ತೊಬ್ಬ ಕವಿ ಇಂದೂದರ ಹೊನ್ನಾಪುರ ಅಂತಕ್ಕಂಥವರು. ಅವರ ಹಾದಿಬೀದಿಯ ಹಾಡುಗಳು, ಹೋರಾಟದ ಹಾಡುಗಳು ಮೊದಲಾದ ರಚನೆಗಳ ಮೂಲಕ ಇಂದೂದರ ಹೊನ್ನಾಪುರ ಅವರು ಗಮನ ಸೆಳೆದಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಅವರು ತುತ್ತು ಕೂಳಿಗಾಗಿ ಸತ್ತ ಧ್ವನಿಯವರೇ, ತುಂಡು ಅರಿವೆಗಾಗಿ ಬತ್ತಿ ಹೋದವರೇ, ಓ ಕಪ್ಪು ಮನುಜರ ಬಂಧು ಬಾಂಧವರೇ, ಎಲ್ಲಿ ನಿಮ್ಮ ದನಿ, ಎಲ್ಲಿ ನಿಮ್ಮ ಸ್ವರ, ಕರಿಯೊಡಲ ಕೆಂಪುಸಿರು ಎಲ್ಲಿ. ಹೀಗೆ ಇಂಥ ಅನೇಕ ಕವಿತೆಗಳಲ್ಲಿ ದಲಿತರ ದುಸ್ಥಿತಿಯ ಹಿನ್ನೆಲೆಯಲ್ಲಿ ಹೋರಾಟದ ಬಗೆಗಿನ ಎಚ್ಚರವನ್ನು ಮೂಡಿಸುವ ಪ್ರಯತ್ನವನ್ನು ಇಂದೂದರ ಹೊನ್ನಾಪುರ ಅವರು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಈ ಹಿನ್ನೆಲೆಯಲ್ಲಿ ಗಮನಿಸಬಹುದಾದಂತಹ ಮತ್ತೊಬ್ಬ ಕವಿ ಅಂತಂದರೆ ಡಾಕ್ಟರ್ ಎಲ್ ಗೋವಿಂದಯ್ಯ ಅವರನ್ನು ನಾವು ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ಆ ಕಣ್ಣೀರ ಮಣ್ಣೊಳಗೆ ನಾನೀಗ ಮಳೆಯುತ್ತಿದ್ದೇನೆ, ರಕ್ತ ಕಾರುವ ಸೂರ್ಯನ ಜೊತೆಗೆ ಕೆಂಪಗೆ ನಾಳೆ ಖಂಡಿತ ಚಿಗುರುತ್ತೇನೆ ಎಂಬ
ಆತ್ಮವಿಶ್ವಾಸ, ನಿರೀಕ್ಷೆ ಇಲ್ಲಿನ ಅನೇಕ ಕವಿಗಳಲ್ಲಿ ಹಾಸುವಕ್ಕಾಗಿ ಇರುವಂಥದ್ದನ್ನು ನಾವು ಗಮನಿಸ್ತಾ, ಅಂತಹ ಒಂದು ಆ ಆತ್ಮವಿಶ್ವಾಸದ ನಿರೀಕ್ಷೆಯನ್ನು ಬೇರೆಯವರಲ್ಲೂ ಕೂಡ ತುಂಬುವಂತಹ ಒಂದು ಉದ್ದೇಶ ಬಹುತೇಕ ದಲಿತ ಸಾಹಿತ್ಯದ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಕವಿಗಳದಾಗಿದೆ ಅನ್ನುವಂಥ ಅಂಶಗಳನ್ನು ನಾವು ಗಮನಿಸ್ತಾ, ಈ ಒಂದು ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವರಲ್ಲಿ ಮೂಡ್ನಾಕೋಡು ಚಿನ್ನಸ್ವಾಮಿಯವರನ್ನು, ಅರವಿಂದ ಮಾಲಗತ್ತಿಯವರನ್ನು, ಮಾನ ಜವರಯ್ಯ ಅವರನ್ನು ಕೂಡ ನಾವು, ಹಾಗೆಯೇ ಡಾಕ್ಟರ್ ಹನುಮಂತಯ್ಯನವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗತ್ತೆ. ಆ ಎಲ್ಲರ ರಚನೆಗಳನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಎನ್ನುವಂಥದ್ದು. ಹಾಗೆಯೇ ಈ ದಲಿತ ಸಾಹಿತ್ಯ ಲೋಕದಲ್ಲಿ ಬಹಳ ಮುಖ್ಯವಾಗಿ ನಾವು ಗಮನಿಸತಕ್ಕಂಥ ಮತ್ತೊಂದು ಹೆಸರು ಅಂತಂದರೆ ದೇವನೂರು ಮಹಾದೇವ ಅವರದು. ದಲಿತ ಧೋರಣೆಗಳನ್ನು ಗದ್ಯದಲ್ಲಿ ಕಲಾತ್ಮಕವಾಗಿ ತಂದಂಥ ಮತ್ತೊಬ್ಬ ಲೇಖಕ ಅಂದರೆ ದೇವನೂರು ಮಹಾದೇವ ಅವರು ತಮ್ಮ ದ್ಯಾವನೂರು ಕಥಾ ಸಂಕಲನದ ಮೂಲಕ, ಹಾಗೆಯೇ ಅವರ ಒಡಲಾಳ, ಕುಸುಮಬಾಲೆ, ಯಾರ ಜಪ್ತಿಗೂ ಸಿಗದ ನವಿಲುಗಳು, ಎದೆಗೆ ಬಿದ್ದ ಅಕ್ಷರ ಮುಂತಾದ ಬರಹಗಳ ಮೂಲಕ ದಲಿತ ಸಾಹಿತ್ಯದಲ್ಲಿ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಅನ್ನುವಂಥದ್ದು. ದೇವನೂರು ಮಹಾದೇವ ಅವರು ತಮ್ಮ ವಿಶಿಷ್ಟ ಭಾಷಾ ಬಳಕೆಯ ಮೂಲಕ ಆಕ್ರೋಶರಹಿತವಾದ ನಿರ್ಲಿಪ್ತ ಕಥನ ರೀತಿಯಲ್ಲಿ ದಲಿತ ಬದುಕಿನ ದುರಂತ ಲಯವನ್ನು ತಮ್ಮ ಬರಹಗಳ ಮೂಲಕ ಅತ್ಯಂತ ಪರಿಣಾಮಕಾರಿಯಾಗಿ ತಂದಿರತಕ್ಕಂಥದ್ದನ್ನು ನಾವು ಗಮನಿಸಬಹುದು. ನಿದರ್ಶನಕ್ಕಾಗಿ ಅವರ ಅಮಾಸಕತೆಯನ್ನು ನಾವು ಗಮನಿಸಬಹುದಾಗಿದೆ. ದೇವನೂರು ಮಹಾದೇವ ಅವರು ಒಂದು ಪ್ರಸಂಗವನ್ನು ಅದರ ಪ್ರತಿಮೆಯ ಅನೇಕ ಮಗ್ಗುಲುಗಳನ್ನು ತಮ್ಮ ಧೋರಣೆಗೆ ಹೇಗೆ ಬಳಸಿಕೊಳ್ತಾರೆ ಅನ್ನುವಂಥದ್ದನ್ನು ನಾವು ಅವರ ಅಮಾಸ ಕಥೆಯಲ್ಲಿ ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಆ ಅಮಾಸ ಕಥೆಯಲ್ಲಿ ಬರತಕ್ಕಂಥ ಗೌಡರ ಕಣ್ಣುಗಳ ಮುಂದಕ್ಕೆ ಅಮಾಸ ಉಲಿಯಾಸ ಹಾಕಿ ಬಗೆಬಗೆಯಾಗಿ ಕುಣಿಯುತ್ತಾ ಬಂತೋ ಎಂದು ಮುಗಿಯುವ ಕತೆ ತನ್ನ ಮೆಲುದನಿಯಲ್ಲಿ, ದನಿಯಿಲ್ಲದ ಮೌನದಲ್ಲಿ ಭವಿಷ್ಯದ ಭರವಸೆಯ ಕನಸನ್ನು ಹೇಗೆ ಶಕ್ತವಾಗಿ ತನ್ನೊಳಗೆ ಉದುಗಿಸಿಕೊಂಡಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ದಿಕ್ಕಿನಲ್ಲಿ ಮಹಿಳಾ ಬರಹಗಾರ್ತಿಯರಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಕೆಲವು ಹೆಸರುಗಳನ್ನು ನಾವಿಲ್ಲಿ ಉಲ್ಲೇಖ ಮಾಡೋದಾದರೆ, ಶಶಿಕಲಾ ವಸ್ತ್ರದ ಅವರು, BT ಲಲಿತಾ ನಾಯಕ್ ಅವರು, ಮಾಲತಿ ಪಟ್ಟಣಶೆಟ್ಟಿಯವರು, ಸಾರಾ ಅಬೂಬ್ಕರ್ ಅವರು, ಸಾ ಉಷಾ ಅವರು, ಇವರನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಈ ಮಹಿಳಾ ಬರಹಗಾರ್ತಿಯರಲ್ಲಿ ಈ ಲಿಂಗಭೇದ ನೀತಿಯ ವಿರುದ್ಧವಾದ ಈ ದನಿ ಹೊಸದಲ್ಲ. ಹೆಣ್ಣು ಈ ವ್ಯವಸ್ಥೆಯಲ್ಲಿ ಎದುರಿಸಬೇಕಾದ ನೋವು ಮತ್ತು ಸಂಕಟಗಳು ಮೊದಲಿನಿಂದಲೂ ಕೂಡ ಈ ಮಹಿಳಾ ಲೋಕದಲ್ಲಿ ಕಾಡ್ತಾ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಪುರುಷ ಪ್ರಧಾನ ಸಮಾಜ ವ್ಯವಸ್ಥೆಯನ್ನು ಕೊನೆಯಾಗಿಸಿ ಹೆಣ್ಣಿನ ವಿರುದ್ಧವಾಗಿ ಕೆಲಸ ಮಾಡುವ ಲಿಂಗಭೇದ ನೀತಿಯನ್ನು ಹೊಡೆದಟ್ಟಬೇಕು ಅನ್ನುವಂಥ ಈ ಒಂದು ಅಂಶ ನಮ್ಮ ಮಹಿಳಾ ಸಾಹಿತಿಗಳಲ್ಲಿ ಮೊದಲಿನಿಂದಲೂ ಕೂಡ ಕಂಡುಬರತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ನಿಟ್ಟಿನಲ್ಲಿ ಅನೇಕರು ಬರಿತಾ ಇರತಕ್ಕಂಥದ್ದು, ಅಂಥವರಲ್ಲಿ ಈ ಶಶಿಕಲಾ ವಸ್ತ್ರದ, BT ಲಲಿತಾ ನಾಯಕ್, ಮಾಲತಿ ಪಟ್ಟಣಶೆಟ್ಟಿ, ಸಾರಾ ಅಬೂಬ್ಕರ್, ಸಾ ಉಷಾ ಇವರನ್ನೆಲ್ಲ ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಈ 70ರ ದಶಕದಲ್ಲಿ ಪುರುಷ ಮತ್ತು ಮಹಿಳೆಯರ ನಡುವಿನ ಸಮಾನತೆಯನ್ನು ಕುರಿತಾದ ಅರಿವುಗಳು, ಸಂಘಟನೆಯ ಯತ್ನಗಳು, ಈ ಕುರಿತಾದ ಸಾಹಿತ್ಯ ಪ್ರಚಾರ, ಇವೆಲ್ಲ ಈ ದಿಕ್ಕಿನ ಸಮಾನತೆಯ ಪರವಾದ ಒಂದು ಬರಹಗಳನ್ನು ಉರಿದುಂಬಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಹೀಗೆ ಆರ್ಥಿಕ, ರಾಜಕೀಯ, ಸಾಮಾಜಿಕ ಪಟ್ಟಭದ್ರ ಹಿತಾಸಕ್ತಿಗಳನ್ನುಳ್ಳ ಮೇಲುವರ್ಗಗಳ ದೌರ್ಜನ್ಯ ಮತ್ತು ದಮನಕಾರಿ ಪ್ರವೃತ್ತಿಗಳನ್ನು ವಿರೋಧಿಸುವಂತಹ ನಿಟ್ಟಿನಲ್ಲಿ ಕೆಳವರ್ಗದ ಹಿತಾಸಕ್ತಿಗಳನ್ನು
ಬೆಂಬಲಿಸುವ ಈ ಬಂಡಾಯ ಸಾಹಿತ್ಯದಲ್ಲಿ ನಾವು ಗಮನಿಸ್ತಕ್ಕಂಥ ಬಾಬಾಜಾನ್ ಅತ್ತಾರ ಅವರ ದೊಡ್ಡವರ ಕುತಂತ್ರದ ಬಗ್ಗೆ ಅವರು ಹೇಗೆ ಬರೀತಾರೆ ನೋಡಿ. ಈ ಆರ್ಥಿಕ, ರಾಜಕೀಯ, ಧಾರ್ಮಿಕ, ಪಟ್ಟಭದ್ರ ಹಿತಾಸಕ್ತಿಗಳನ್ನುಳ್ಳ ಮೇಲುವರ್ಗಗಳ ದೌರ್ಜನ್ಯವನ್ನು ಮತ್ತು ದಮನಕಾರಿ ಪ್ರವೃತ್ತಿಗಳನ್ನು ವಿರೋಧಿಸುವ, ಕೆಳವರ್ಗದ ಹಿತಾಸಕ್ತಿಗಳನ್ನು ಸದಾ ಬೆಂಬಲಿಸುವಂತಹ ಬಂಡಾಯ ಸಾಹಿತ್ಯ, ಬೆಂಬಲಿಸುವ ಸಾಹಿತ್ಯ ಬಂಡಾಯ ಸಾಹಿತ್ಯದ ಒಂದು ಮುಖ್ಯ ಭಾಗವಾಗಿರುವಂಥದ್ದನ್ನು ನಾವು ಗಮನಿಸ್ತೀವಿ. ಇಲ್ಲಿ ಕಾರ್ಖಾನೆಯ ಉದ್ಯೋಗಿಯಾಗಿರುವಂತಹ ಈ ಬಾಬಾಜಾನ್ ಅತ್ತಾರ ಅವರು ದೊಡ್ಡ ಸಾಹೇಬರ ಕುತಂತ್ರದ ಬಗ್ಗೆ ಹೇಗೆ ಬರೀತಾರೆ ಅಂತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಅವರು ಬಾಬಾಜಾನ್ ಅತ್ತಾರ ಅವರು ಹೀಗೆ ಬರೀತಾರೆ. ನನಗೆ ಗೊತ್ತಿಲ್ಲೇನಾ ಇವು ಕುತಂತ್ರ, ಬಡ್ಡಿ ರೊಕ್ಕ ತಿನ್ನೋದು, ಹರಾಮ್ ಚೋರಿತನ ಮಾಡೋದೆಲ್ಲ ಮಾಡಿ ದಿವಸಕ್ಕ 5 ಸಲ ನಮಾಜ್ ಮಾಡ್ತಾರಲ್ಲ ಅಂತೇಳಿ ಬರೀತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಬಂಗಲೆಯವರಿಗಾಗಿ ದುಡಿದು ಅವರ ಬಂಗಲೆಗಳ ಕೆಳಗೆ ಮೂಳೆಯಾಗಿ ಕೊಳೆಯುತ್ತಿರುವ ಒಂದು ಮೂಳೆಯ ಹಾಡು ಹೀಗಿದೆ. ಕುಡಿತೀನಿ ಘಟನ ಹೆಂಡ ಕುಡ್ದಂಗೆ ಸಾವುಕಾರಿ ರಕ್ತಾನ, ನಾ ಮೂಳೆ ನಾ ಹಿಂಗೆ ಇರಲ್ಲ, ಕೂಗ್ತೀನಿ ಸಿಡಿತೀನಿ ಮನುಷ್ಯ ಆಯ್ತೀನಿ ಅಂತೇಳಿ ಈ ಬಂಡಾಯ ಸಾಹಿತ್ಯ ಈ ಒಂದು ಶೋಷಣೆಯ, ಅಸಮಾನತೆಯ, ದೌರ್ಜನ್ಯದ ವಿರುದ್ಧ ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಈ ಬಂಡಾಯ ಸಾಹಿತ್ಯದ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯಲ್ಲಿ ಕಂಡುಬರತಕ್ಕಂಥ ಮತ್ತೊಂದು ಹೆಸರು ಅಂದರೆ ರಂಜಾನ್ ದರ್ಗಾ ಅವರದು. ಅವರು ಜನರು ಬೀದಿಯಲ್ಲಿದ್ದಾಗ ರಂಗ ಮಹಲುಗಳನ್ನೊದ್ದು ಕನಸುಗಳ ಕೋಟೆಯನ್ನೊಡೆದು ಭ್ರಮೆಯ ಲೋಕವ ದಾಟಿ ತಾನು ಬದುಕಲೆಂದು ಕಾವ್ಯ ಬಂತು ಬೀದಿಗೆ ಅಂತೇಳಿ ಈ ಜನಪರ ಕಾವ್ಯವನ್ನು ಕುರಿತು ವರ್ಣಿಸಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದಾಗಿದೆ ಅನ್ನುವಂಥದ್ದು. ಹೀಗೆ ಈ ಒಂದು ಜನಪರ ಕಾವ್ಯವನ್ನು ವರ್ಣಿಸಿರುವಂಥದ್ದು. ಹೀಗೆ ಪುರೋಹಿತಶಾಹಿ, ಅಧಿಕಾರಶಾಹಿ, ಜಾತಿ ವರ್ಗಗಳ ಕ್ರೂರ ಹಿಡಿತದಲ್ಲಿ ಸಾಮಾನ್ಯ ಜನರ ಬದುಕು ನರಳುತ್ತಿರುವಂತಹ ಸಂದರ್ಭದಲ್ಲಿ ಕ್ರೌರ್ಯವನ್ನು ವಿರೋಧಿಸುವಂತಹ ಮತ್ತು ಸಾಮಾನ್ಯರ ಹಕ್ಕುಗಳಿಗಾಗಿ ಹೋರಾಡಬೇಕಾದುದು ಸಾಹಿತ್ಯದ ಕರ್ತವ್ಯ ಅಂತೇಳಿ ಭಾವಿಸಿಕೊಂಡಿರ್ತಕ್ಕಂಥದ್ದು ಬಂಡಾಯದ ಧೋರಣೆಯಾಗಿದೆ. ಈ ಧೋರಣೆಯ ಹಿನ್ನೆಲೆಯಲ್ಲಿ ಬರಿತಕ್ಕಂತಹ ಉಳಿದ ಬಂಡಾಯ ಸಾಹಿತಿಗಳಾದ ಬೆಸಗರಳ್ಳಿ ರಾಮಣ್ಣನವರು, ಕುಂ ವೀರಭದ್ರಪ್ಪನವರು, ಬರಗೂರು ರಾಮಚಂದ್ರಪ್ಪನವರು, ಚಂಪಾ ಅವರು, ಚಂದಣ್ಣ ವಾಲೀಕರ ಅವರು, ಜಂಬಣ್ಣ ಅಮರಚಿಂತ, ಕಾಳೇಗೌಡ ನಾಗವಾರ, BT ಲಲಿತಾ ನಾಯಕ್, ಅರವಿಂದ ಮಾಲಗತ್ತಿ, ಮಾನ ಜವರಯ್ಯ ಮುಂತಾದವರ ಬರಹಗಳನ್ನೂ ಕೂಡ ನಾವು ಗಮನಿಸಬೇಕು ಅನ್ನುವಂಥದ್ದು. ಸೊ ಇಲ್ಲಿವರೆಗೂ ಕೂಡ ನಾನು ಈ ದಲಿತ ಬಂಡಾಯ ಸಾಹಿತ್ಯದ ಹುಟ್ಟು, ಬೆಳವಣಿಗೆ, ಅದರ ಸ್ವರೂಪ, ಹಾಗೆಯೇ ಆ ದಲಿತ ಬಂಡಾಯ ಸಾಹಿತ್ಯದ ಒಂದು ತಾತ್ವಿಕ ಭಿನ್ನತೆ, ದಲಿತ ಅಂದರೆ ಏನು, ದಲಿತ ಸಾಹಿತ್ಯದ ಸ್ವರೂಪ ಏನು, ಅದರ ಉದ್ದೇಶ ಏನು, ಹಾಗೆಯೇ ಬಂಡಾಯ ಅಂದ್ರೇನು, ಬಂಡಾಯ ಸಾಹಿತ್ಯದ ಉದ್ದೇಶ ಏನು, ಅದರ ಸ್ವರೂಪ ಏನು, ಹಾಗೆಯೇ ಕೆಲವು ಪ್ರಮುಖ ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕೃಷಿಯನ್ನು ಮಾಡತಕ್ಕಂಥವರನ್ನು ಕುರಿತು ಮತ್ತು ಬಂಡಾಯ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತ್ಯ ಕೃಷಿ ಮಾಡತಕ್ಕಂಥವರನ್ನು ಕುರಿತು ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಟ್ಟಿದ್ದೀನಿ. ಇಲ್ಲಿವರೆಗೂ ಕೂಡ ಈ ಮುಂದಿನ ದಲಿತ ಬಂಡಾಯ ಸಾಹಿತ್ಯ ಭಾಗ 2ರಲ್ಲಿ ದಲಿತ ಬಂಡಾಯ ಸಾಹಿತ್ಯದ ಪ್ರೇರಣೆ ಮತ್ತು ಪ್ರಭಾವಗಳು ಹಾಗೂ ದಲಿತ ಬಂಡಾಯ ಸಾಹಿತ್ಯದ ವೈಶಿಷ್ಟ್ಯಗಳನ್ನು ತಿಳಿಸ್ಕೊಡ್ತೇನೆ. ಅದನ್ನು ಕೂಡ ಗಮನಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ.